ನಮ್ಮ ಏರಿಯಾದಲ್ಲಿ ನಿನ್ನೆಯಿಂದ ಜಾತ್ರೆ ನಡೀತಾ ಇದೆ. ಪಕ್ಕದೇ ರೋಡ್ ಆಗಿರೋದ್ರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ದೂರ ಆದರೆ ಬೇಗ ಬೇಗ ರೆಡಿಯಾಗಿ ಹೋಗ್ಬಿಡ್ತೀವಿ. ಹೆಣ್ಮಕ್ಳು ಹತ್ರದಲ್ಲೇ ಇದ್ದರೆ ಹೋಗೋಣ ಬಿಡು ಅಂತ ಸುಮ್ಮನೆ ಆಗ್ತೀವಿ. ಮಕ್ಕಳು ತುಂಬ ಹಿಂಸೆ ಮಾಡ್ತಾಯಿದ್ರು ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ದೇವಿ ಅಲಂಕಾರ ನೋಡಿ ಒಂಥರ ಸಮಾಧಾನ ಮನಸ್ಸಿಗೆ. ನಮಗೆ ದೇವ್ರು ಕೇಳಿಸ್ಕೊತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಿರೋದೆಲ್ಲ ಆಚೆ ಹಾಕ್ಬಿಟ್ರೆ ಏನೋ ಒಂಥರ ಮನಸ್ಸು ಹಗುರ ಅಂತ ಅನಿಸುತ್ತೆ. ಹಂಗಾಗಿ ನನಗೂ ಅದೇ ಥರ ಫೀಲ್ ಆಯಿತು. ಆಮೇಲೆ ಇವಾಗ ಹಬ್ಬ ಇರೋದ್ರಿಂದ ಅಲ್ಲಿ ದೇವಿಗೆ ಯಾರ್ಯಾರು ಸೀರೆ ಕೊಟ್ಟಿರ್ತಾರಲ್ವ, ಅದು ಸೀರೆ ಎಲ್ಲ ಸೇಲ್ಗೆ ಹಾಕಿದ್ದಾರೆ. ನಾನು ಒಂದು ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ನನ್ನ ಮಗ ಅಳಕ್ಕೆ ಶುರು ಮಾಡಿಬಿಟ್ಟ. ಸರಿ ನೆಕ್ಸ್ಟ್ ಬಂದರೆ ಆಯಿತು ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಬಂದೆ. ಆಚೆ ಬಂದರೆ ಅವರು ಜಾತ್ರೆಗೆ ಹೋಗೋದೇ ಏನಾದರೂ ತೊಗೊಳಕ್ಕೆ ಅಲ್ವಾ, ಅವ್ರಿಗೇನು ಬೇಕು ಕೊಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು. ಕೆಲವೊಬ್ರಿಗೆ ನಮಗೆ ಜಾತ್ರೆ ಅಂದರೆ ಸಂಭ್ರಮ ಪಡ್ತೀವಿ, ಇನ್ನು ಕೆಲವೊಬ್ರಿಗೆ ಅದೇ ಜೀವನ ಆಗಿರುತ್ತೆ. ಎಲ್ಲರಿಗೂ ಲೈಫು ಒಂದೇ ಥರ ಇರಲ್ಲ ಅಲ್ವಾ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಬಿಸಿಲಲ್ಲಿ ತುಂಬ ಅಲ್ಲಲ್ಲೇ ಮಲ್ಕೊಂಡಿದ್ರು, ಅದನ್ನು ನೋಡಿ ಬೇಜಾರಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.